ಸಿಲಿಂಡರ್ ಪೆಟ್ರೋಲ್ ಮತ್ತು ಡೀಸೆಲ್ ಕುರಿತಾಗಿ ಯಾರು ಕೂಡ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಆತಂಕದಿಂದ ಪೆಟ್ರೋಲ್ ಬಂಕ್ಗಳಲ್ಲಿ ಅನಾವಶ್ಯಕವಾಗಿ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಅಗತ್ಯ ಇಲ್ಲ. ಸುಳ್ಳು ವದಂತಿ ಹಬ್ಬಿಸುವವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಲಾಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಸ್ನೇಹಲ್ಲಾರ್ ಅವರು ತಿಳಿಸಿದರು. ಧಾರವಾಡ ಜಿಲ್ಲೆಯಲ್ಲಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ಸಾಕಷ್ಟು ಇಂಧನ ದಾಸ್ತಾನು ಲಭ್ಯ ಇದ್ದು 4ರಿಂದ 5 ದಿನಗಳವರೆಗೆ ಬೇಕಾದಷ್ಟು ಸಂಗ್ರಹ ಇದೆ. ಒಂದು ವೇಳೆ ದಾಸ್ತಾನು ಕಡಿಮೆ ಆದರೂ ಕೂಡ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಸೇರಿದಂತೆ ಇತರ ಆಯಿಲ್ ಕಂಪನಿಗಳು ಅಗತ್ಯ ಸರಬರಾಜು ಮಾಡಲಿದೆ. ಜಿಲ್ಲೆಯಲ್ಲಿ ಪ್ರಸ್ತುತ 10,026 ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳು ಹಾಗೂ 800 ವಾಣಿಜ್ಯ ಸಿಲಿಂಡರ್ಗಳ ದಾಸ್ತಾನುಗಳಲ್ಲಿ ಲಭ್ಯವಿದೆ ಅಂತ ಹೇಳಿದರು. ಎಲ್ಲ ಸಾರ್ವಜನಿಕರ ಗಮನಕ್ಕೆ ಇತ್ತೀಚಿನ ದಿನಗಳಲ್ಲಿ ಏನು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಕೂಡ ಹಬ್ಬಿತಾ ಇದ್ದು ಅದರಿಂದ ಸಾರ್ವಜನಿಕರು ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ LPG ಹಾಗೂ ಡೀಸೆಲ್ ಮತ್ತು ಪೆಟ್ರೋಲಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಪ್ಪು ಮಾಹಿತಿ ಸಾರ್ವಜನಿಕರಲ್ಲಿ ಮೂಡಿ ಬರ್ತಾ ಇದೆ. ದಯವಿಟ್ಟು ಇವುಗಳಿಗೆ ತಾವು ಕಿವಿ ಕೊಡಬಾರ್ದು ಅಂತ ನಾವು ನಿಮ್ಮಲ್ಲಿ ಮನವರಿಕೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ಸ್ಗಳಲ್ಲಿ ಕೂಡ ಸಾಕಷ್ಟು ಸ್ಟಾಕ್ ನಮ್ಮಲ್ಲಿ ದಾಸ್ತಾನು ಲಭ್ಯ ಇದೆ. ಸುಮಾರು 4ರಿಂದ 5 ದಿನಗಳಿಗೆ ಆಗುವಷ್ಟು ದಾಸ್ತಾನು ನಮ್ಮಲ್ಲಿ ಲಭ್ಯ ಇದೆ. ಆದಾಗ್ಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ 60ರಿಂದ 65 KL ಡೀಸೆಲ್ ಮತ್ತು ಪೆಟ್ರೋಲ್ ಸೇಲ್ಸ್ ಆಗ್ತಾ ಇತ್ತು. ಅದು ಕಳೆದ 2 ದಿನಗಳಿಂದ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ತಪ್ಪು ಮಾಹಿತಿ ಹರಡಿಬಿಟ್ಟು ಡೀಸೆಲ್ ಮತ್ತು ಪೆಟ್ರೋಲದು ಕೊರತೆ ಉಂಟಾಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಸುಳ್ಳು ಮಾಹಿತಿ ಪಬ್ಲಿಕ್ಕಲ್ಲಿ ತಿಳಿದು ಬಂದಿರೋದ್ರಿಂದ ಸುಮಾರು 100ರಿಂದ 110 KL ನಮ್ಮಲ್ಲಿ ಸೇಲ್ಸ್ ಆಗ್ತಾ ಇದೆ. ಯಾರು ಕೂಡ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರ್ದು. ಇದಾಗ್ಯೂ ಕೂಡ ಕೆಲವೊಂದು ಪೆಟ್ರೋಲ್ ಬಂಕ್ಸ್ ಒತ್ತಡದಿಂದ ಕ್ಲೋಸರ್ ಆಗಿರಬಹುದು, ಬಟ್ ಅವುಗಳು ರೀಫಿಲ್ ಮಾಡಿ ಅವರು ಮತ್ತೆ ಚಾಲೂ ಮಾಡ್ತಾರೆ. ಸೊ ದಯವಿಟ್ಟು ಯಾರು ಆತಂಕಕ್ಕೆ ಒಳಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಕ್ಯೂ ಮಾಡಿಕೊಂಡು ಪೆಟ್ರೋಲ್ ಬಂಕ್ಸ್ಗಳಲ್ಲಿ ಹೋಗಬೇಡಿ. ಮತ್ತು ಸಾಕಷ್ಟು ಸ್ಟಾಕ್ ಲಭ್ಯ ಇದೆ. ಸ್ಟಾಕ್ ಕಡಿಮೆ ಆಗ್ತಿರೋ ಹಾಗೆ IOCL, BPCL ಮತ್ತು HPCL ಅವರು ಅದನ್ನು ಮತ್ತೆ ಪೂರೈಸ್ತಾರೆ. ಸೊ ದಯವಿಟ್ಟು ಯಾರು ಆತಂಕಕ್ಕೆ ಒಳಗಾಗೋದು ಬೇಡ. ಮುಂದುವರೆದು ಗ್ಯಾಸ್ ಸಿಲಿಂಡರ್ಗೂ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸ್ಟಾಕ್ ಲಭ್ಯ ಇದೆ. ಪ್ರತಿನಿತ್ಯ ನಾವು ಸುಮಾರು 10,000ದಷ್ಟು ಸಿಲಿಂಡರ್ಸ್ಗಳನ್ನು ಸೇಲ್ಸ್ ಮಾಡಲಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಡೊಮೆಸ್ಟಿಕ್ 10,000 ಆಗ್ತಾ ಇದೆ ಮತ್ತು ನಮ್ಮ ಏನು ಕಮರ್ಷಿಯಲ್ ಸಿಲಿಂಡರ್ಸ್ ಇದೆ ಸುಮಾರು 800 ಸಿಲಿಂಡರ್ಸ್ ಅಷ್ಟು ನಾವು ಸೇಲ್ಸನ್ನು ಮಾಡ್ತಾ ಇದ್ದೀವಿ. ಸೊ ಯಾವುದೇ ಕಾರಣಕ್ಕೂ ಜನ ಆತಂಕಕ್ಕೆ ಒಳಗಾಗೋದು ಬೇಡ. ಏನು ನಿರ್ದೇಶನಗಳು ಸರ್ಕಾರದಿಂದ ಬರ್ತಾ ಇದೆ ಆ ರೀತಿ ಸಾರ್ವಜನಿಕರು ಕ್ರಮ ವಹಿಸಬೇಕು ಮತ್ತು ಯಾವುದೇ ಸುಳ್ಳು ಮಾಹಿತಿಗೆ ಕಿವಿ ಕೊಡಬಾರ್ದು ಅಂತ ನಾನು ಮನವರಿಕೆ ಮಾಡ್ತೀನಿ. ಥ್ಯಾಂಕ್ ಯು. ಡೀಸೆಲ್, ಪೆಟ್ರೋಲ್ ಅಥವಾ LPGಗೆ ಸಂಬಂಧಪಟ್ಟಂತೆ ಯಾರಾದರೂ ತಪ್ಪು ಮಾಹಿತಿಯನ್ನು ಅಥವಾ ಸುಳ್ಳು ಮಾಹಿತಿಯನ್ನು ಹರಡಲಿಕ್ಕೆ ಅವಕಾಶ ಮಾಡಿಕೊಟ್ಟಲ್ಲಿ ಅಂಥವ್ರ ಮೇಲೆ ಸೂಕ್ತವಾದಂತಹ ಮತ್ತು ಕಾನೂನಿನಲ್ಲಿ ಕಠಿಣ ಕ್ರಮವನ್ನು ನಾವು ಜರುಗಿಸಲಿಕ್ಕೆ SP ಅವರು ಹಾಗೂ ಪೊಲೀಸ್ ಕಮಿಷನರ್ ಅವರು ಕ್ರಮ ವಹಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಯಾರೂ ಈ ಥರದ ಸುಳ್ಳು ಮಾಹಿತಿಯನ್ನು ಪಸರಿಸಬಾರ್ದು ಮತ್ತು ಅವುಗಳಿಗೆ ಅವಕಾಶವನ್ನು ಕೊಡಬಾರ್ದು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.